ಜಗ್ಗೇಶ್ ಅವ್ರ ಹಂಗೇ ಕಳೆದೋಗಿದ್ದೀರಾ ನಿಮ್ಮ ನೆನಪುಗಳಲ್ಲಿ, ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೀರಾ, ನಿಮ್ ಕಣ್ಣನ್ನು ನೋಡ್ತಾ ಇದ್ರೆ ಒಂದೊಂದು ಇನ್ಸಿಡೆಂಟ್ ಆಗಿ ನಿಮ್ಗೆ ವಾಪಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಸರಿ, ಮದುವೆ ಅಂತ ಕೊನೆಗೆ ಬಂತು ಲವ್ ಸ್ಟೋರಿ. ಈ ಪೊಲೀಸ್ ಕಂಪ್ಲೇಂಟ್ ಆದಾಗ ಈ ಪೊಲೀಸ್ ಆಂಗಲ್, ಕ್ರೈಮ್ ಆಂಗಲ್ ತುಂಬಾ ತೊಂದರೆ ಕೊಟ್ರ ನಿಮ್ಗೆ? ತೊಂದರೆ ಕೊಡದ ಸರ್, ವಾಲಿಬಾಲು, ಫುಟ್ಬಾಲು. ನಾವು ಅವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಗಳದ್ದು ಪೂಜೆ ಮಾಡಿ ನಾನು ಮಂಗಳಾರತಿ ಮಾಡ್ಕೊಂಡು ಈಚೆ ಬಂದು ಸ್ವಾಮಿ ಅಂತ ನೋಡಿದ್ರೆ ಟೈಂಕ್ ಅಂತ ಪೊಲೀಸ್ಗಳು ಎಂಟ್ರಿ ರಪ್ಪ ಅಂತ ಅಲ್ಲಿ ಇಟ್ಬಿಟ್ಟು ಬಾಗ್ಲು ಹಾಕೋಬಿಟ್ಟೆ. ನೋಡಿದ್ರೆ ಒಂದು 50 ಜನ ಬಂದರು ಸರ್. ಬಾಗಿಲು ಹೊಡಿಯೋದೇನು, ಮನೆ ಮೇಲೆಲ್ಲ ಹತ್ಬಿಟ್ಟವ್ರೆ, ಹೊಡೆದು ಬಿಸಾಕ್ತಾವ್ರೆ. ಆಮೇಲೆ ಸಿಕ್ಕಾಕೊಬಿಟ್ಟೆ ನಾನು. ಹೊಡೆದ್ರು ಅಂದ್ರೆ ಹಂಗಿಂಗಲ್ಲ ನನಗೆ ಚಚ್ಚಿ. ನಿಮ್ಮ ಈ ವಾಲಿಬಾಲ್, ಫುಟ್ಬಾಲ್ ಬಗ್ಗೆ ಇಬ್ರು PT ಮಾಸ್ಟರ್ಗಳು ಮಾತಾಡಿದ್ದಾರೆ. ನಮ್ಮ ಗೇಮ್ಸ್ ಸ್ಪೋರ್ಟ್ಸ್ ಮಾಸ್ಟರ್ ಸರ್, ಫುಟ್ಬಾಲ್ ಮಾಸ್ಟರ್. ನಮಸ್ಕಾರ ಜಗ್ಗೇಶ್ ಅವರೇ. ನಮಸ್ಕಾರ ಜಗ್ಗೇಶ್ ಅವರೇ, ನಮಸ್ಕಾರ. ಒಂದು ದಿವಸ ಬೆಳಗ್ಗೆ ಇಂಟ್ರಾಗೇಷನ್ ಮಾಡ್ತಾ ಇದ್ವಿ ಕೊತ್ವಾಲನ್ ಬಗ್ಗೆ ಇನ್ಫಾರ್ಮೇಷನ್ಗೆ. ಆಗ ಇವರಿಗೆ ಸಂಗ್ರಾಮ್ ಸಿಂಗ್ಗೆ ಒಂದು ಫೋನ್ ಬರುತ್ತೆ. ಅವ್ರ ತಂದೆ ತಾಯಿ ರಾಮು ಮತ್ತೆ ಅವ್ರ ಮಿಸಸ್ ಹೆಮ್ಜಿ ರೋಡ್ಗೆ ಹೋಗಿದ ತಕ್ಷಣ ಆಮೇಲೆ ಅಲ್ಲಿ 2nd ಫ್ಲೋರಲ್ಲಿ ಇವರಿದ್ರು. ನೋಡಿದ ತಕ್ಷಣ ಅವರು ಅಳಕ್ ಶುರು ಮಾಡ್ಬಿಟ್ರು. ಸಿಂಗ್ ನೀವು ಬಂದ್ಬಿಟ್ರೆ ನಮ್ಗೆ ಏನೇನ ಮಾಡಿ, ಇಲ್ಲಾಂದ್ರೆ ನಾವು ಇಲ್ಲ ಪಾಯ್ಸನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಟೇಬಲ್ ಮೇಲೆ. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಪಾಯ್ಸನ್ ಕುಟ್ಕೊಂಡು ಸತ್ತೋಗ್ಬಿಡೋರು. ಏನು ಸರ್ ನೀವು ಇಲ್ಲಾದಕ್ಕೆ ಬಂದ್ರಿ ಹೋಟ್ಲಿಗೆ? ಇಲ್ಲ ಸಿಂಗ್, ನಮಗೆ ಏನಾಗಿದೆ ಗೊತ್ತಾ, ನನ್ನ ಮಗಳಿಗೆ ಯಾರು ಎತ್ತಾಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ, ಆ ಜಗ್ಗೇಶ್ ಅನ್ನೋನು ಅಂತ ಹೇಳಿದೆ. ಛೇ ಶ್ರೀರಾಮಪುರಂಗೆ ಹೋಗಿ ಅದು ಏನು ನಮಗೆ ಕೇಳಬೇಕಾ, ಅಲ್ಲಿ ಹೋಗಿದ್ದೆ. ಒಂದು 4-5 ಅಡ್ಡಗಳ ಹತ್ರ 4-5 ಜನ ಎತ್ತಾಕೊಂಡೆ ನಾನು. ಪೊಲೀಸ್ ಸ್ಟೇಷನ್ ನಡೆದಿದ್ದೆ, ಚೆನ್ನಾಗಿ ರಿಪೇರಿ ಆಯ್ತಾಗ. ಆಗ ರಿಪೇರಿ ಅಂದರೆ ಭಾಳ ಈಸಿ ಸರ್. ಈಗೆಲ್ಲ ಹ್ಯೂಮನ್ ರೈಟ್ಸು ಅದು ಇದು ಬಂದ್ಬಿಟ್ಟಿದೆ. ಆಗ ನಮಗೆ ಯಾವುದು ರೈಟ್ಗಳು ಇರಲಿಲ್ಲ, ಹ್ಯೂಮನ್ನು ಇರಲಿಲ್ಲ. ನಾವೆಲ್ಲ ಭಾಳ ವರ್ಸ್ಟ್ಗೆ ಇದಿದ್ವಿ ನಾವೆಲ್ಲ. ಆಗ ಹಾಗೇನಾಯಿತು, ಸರಿ ಅಂತ 4-5 ಜನಕ್ಕೆ ತಂದೆ ಎಲ್ಲ ರಿಪೇರಿ ಮಾಡಿದ ತಕ್ಷಣ, ಸರ್ ಇಲ್ಲ ಸರ್, ಆ ತ್ರಿವೇಣಿ ರೋಡ್ ಯಶವಂತಪುರದಲ್ಲಿ ಇದೆಯಲ್ಲ ಸರ್, ಒಂದು ಮನೇಲಿದ್ದಾರೆ ಸಾರ್ ಅಂತ ಹೇಳ್ದ. ನನಗೆ ನೆನಪಿದೆ, ಒಂದು ಮಾಡಿ ಮೇಲೆ ನುಗ್ಗಿದ್ವಿ. ಅಲ್ಲಿ ನೋಡಿದ್ರೆ ಒಬ್ಬರು ಹುಡುಗನ ಜೊತೆ ಈ ಪರಿಮಳ ಅನ್ನೋ ಹೆಣ್ಮಗಳು ಇದ್ದರು. ನಮಗೆ ಈ ಕೊತ್ವಾಲ್ ರಾಮಚಂದ್ರ ಸಿಗದೆ ರಾತ್ರಿ ಹಗಲು ಕಷ್ಟಪಟ್ಟು ನಿದ್ದೆ ಇಲ್ಲದೆ ಭಾಳ ಕಷ್ಟಪಡ್ತಾ ಇರೋದ್ರಿಂದ ಆ ಎಲ್ಲ ಸಿಟ್ಟು ನಿಮ್ಮ ಮೇಲೆ ತಿರುಗಿಬಿಡ್ತು. ಇವನಿಗೂ ಜಗ್ಗೇಶಿಗೂ ನೋಡಿದ್ವಿ, ಸ್ವಲ್ಪ ಹುಡುಗ ಭಾಳ ಚೆನ್ನಾಗಿದ್ದ, ಕಟ್ಟಗಿಟ್ಟು ಅಂತ ಹಾಕಿದ್ದೆ. ಸಾರಿಯಾಗಿ ರಿಪೇರಿ ಮಾಡಿದ್ವಿ ನಾನು ಮತ್ತು ಅಶೋಕ್. ರಿಪೇರಿ ಮಾಡಿದ ತಕ್ಷಣ ಏನು ಇಷ್ಟು ಡ್ಯಾನ್ಸ್ ಮಾಡ್ತಾನೆ, ನೀವು ನೋಡ್ಬೇಕು ಆ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದೆಲ್ಲ. ಸಾರಿಯಾಗಿ ರಿಪೇರಿ ಮಾಡಿದೆ. ಅವಳೇನು ಮಾಡೋದು, ಸಾರ್ ಹೊಡಿಬೇಡಿ ಸಾರ್ ನನ್ನ ಗಂಡನಿಗೆ ಅಂತಾನೆ. ಮದುವೆ ಆಗಿಲ್ಲ ಗಂಡ ಅಂತೀಯ ನೀನು ಹುಷಾ ಅಂತ ಅವಳಿಗೊಂದು ಅವಾಜ್ ಹಾಕಿದ್ರೆ, ಇವನು ಯಾವಾಗ ಹೊಡೆದ ಅವಳು ತಲೆ ಚಚ್ಕೊಳವಳು. ಹೋಗು ನೀನು, ಇವನು ಬಿಡೋದಿಲ್ಲ. ಇಂಥವರೆಲ್ಲ ಕಂಡವರು ಹುಡುಗಿರಿಗೆಲ್ಲ ಎತ್ಕೊಂಡು ಹೊಟ್ಟೋಗ್ಬಿಟ್ರೆ ಬಿಡೋಕ್ಕಾಗತ್ತಾ? ಬಿಡೋದಿಲ್ಲ ಇವನಿಗೆ. ಇಲ್ಲ ಸಾರ್ ನೀವು ಹೊಡೆಯವ್ರಿಗೆ ನಾನು ತಲೆ ಚಚ್ಕೊಂಡು ನಾನು ಸಾಯ್ತೀನಿ ಸಾರ್ ಅಂತ ಹೇಳ್ಬಿಟ್ಲು. ನನಗೂ ಆಗ ನೆನೆಸ್ತು, ಇದು ಭಾಳ ಡೀಪ್ ಲವ್ ಕೇಸ್, ಇದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ. ಅಷ್ಟೊತ್ತಿಗೆ ನಿಮಗೆ ನಾವು ಸಾಕಷ್ಟು ರುಬ್ಬಿಟ್ಟಿದ್ದೀವಿ. ಆಮೇಲೆ ನಿಮ್ಮನ್ನು ಅಲ್ಲಿ ಹೊರಗಡೆ ಹಾಕ್ಬಿಟ್ಟು ನಾವು ಬಂದು ಅಷ್ಟೊತ್ತಿಗೆ ಇವ್ರ ತಂದೆ ತಾಯಿನೂ ಕರೆಸಿದ್ವಿ, ನಾವು ಪರಿಮಳ ತಂದೆ ತಾಯಿನ. ಅವರಿಂದ ಒಂದು ಕಂಪ್ಲೇಂಟ್ ತಗೊಂಡು ಕಿಡ್ನ್ಯಾಪ್ ಕೇಸ್ ರಿಜಿಸ್ಟರ್ ಮಾಡಿಬಿಟ್ವಿ ನಿಮ್ಮ ಮೇಲೆ. ನೋಡಿ ಸರ್, ಇವ್ರಿಗಿನ್ನ ಅವ್ರು ಜಾಸ್ತಿ ಹೊಡೆದಿದ್ದು ನನಗೆ. ಯಾರು? ಅಶೋಕ್ ಕುಮಾರ್. ಗೋಡೆಗೆಲ್ಲ ತಲೆಯೆಲ್ಲ ಹಾಕ್ಬಿಟ್ಟು ಚಚ್ಚಿಬಿಟ್ಟಿದ್ದ ಯಪ್ಪ ನನಗೆ. ಏನ್ ಮಾಡ್ತೀರಿ, ಪೊಲೀಸ್ ಅವ್ರು ಏನೋ ಮಾತಾಡಕ್ಕಾಗಲ್ಲ ಪಾಪ. ಆ ಥರ ಎಲ್ಲ ಆಗಿ ನೋಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಆಗುತ್ತೆ ನಿಮ್ಮಿಬ್ಬರ ಲವ್ ಸ್ಟೋರಿ. ಹೌದು, ಎರಡೇ ಕೇಸಾ? ನಂದಿನಿ ಅಳ್ವಾಣ್, ಜೀವರಾಜ್ ಅವರ ಲವ್ ಕೇಸ್ ಬಿಟ್ರೆ ನಮ್ದು ಸೌತ್ ಇಂಡಿಯಾಲಿ ಫಸ್ಟ್ ಟೈಮ್ ಒಂದು ಕೇಸ್ನ ಜಡ್ಜ್ ಅವ್ರು ನಿಮ್ಮಿಬ್ರು ಒಳ ಕರೀತಾರೆ ಚೇಂಬರ್ ಅಲ್ಲಿ, ನಿಮ್ಮಿಬ್ರು ಸ್ಟಡಿ ಮಾಡ್ತಾರೆ. ಇದು ರಿಯಲ್ ಲವ್, ಬಹಳ ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ. ಇದು ಏಜ್ ಪ್ರಾಬ್ಲಮ್ ಇದ್ರೂ ಕೂಡ ನಾನು ಈ ಮದುವೆನ ಅಫಿಷಿಯಲ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ರೈಟ್, ಆ ಥರ ನನಗೆ ಇನ್ನೂ ಆ ವರ್ಡ್ ಪದ ಜ್ಞಾಪಕ ಇದೆ. ವಿಲ್ ಸ್ಕ್ವಾಶ್ ಆಲ್ ದಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಈಶ್ವರ್ ಅಂಡ್ ಅದರ್ಸ್. ದಟ್ ಇಸ್ ದಿ ಆರ್ಡರ್. ರೈಟ್. ವಾಟ್ ಇಸ್ ದ ಜಡ್ಜ್ ಆ ಟೈಮಲ್ಲಿ? ನೀವು ಯು ಮಸ್ಟ್ ಬೀನ್ 15-16. ಇದು ಬಂದು ಮದುವೆ ಆಗಿ 1.5 year ಗ್ಯಾಪ್ ನಂತರ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದು. ಐ ವಾಸ್ ಸ್ಟಿಲ್ 17. Okay. ಸೊ ಇನ್ನ 1 year ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಟ್ ವಾಸ್ ನಾಟ್ ದ ಲೀಗಲ್ ಏಜ್. ಬಟ್ ಮಾತಾಡ್ತಾ ಹಿ ರಿಯಲೈಸ್ ದಟ್ ನಮ್ಮಲ್ಲಿ ವಿ ವರ್ ನಾಟ್ ಲೈಕ್ ಕಿಡ್ಸ್. ಬಹುಶಃ ಏಜ್ ಚಿಕ್ಕದಿದ್ರು ನಮ್ಮ ಥಾಟ್ ವಾಸ್ ಸೋ ಡೀಪ್. ಹಿ ರಿಯಲೈಸ್ ದಟ್. ಹಂಗಾಗಿ ಜಜ್ಮೆಂಟ್ ವಾಸ್ ನಮ್ಮ ಎದುರುಗಡೆ ಚೇಂಬರಲ್ಲಿ ಏನು ಹೇಳಲಿಲ್ಲ. ನೆಕ್ಸ್ಟ್ ಡೇ ಜಜ್ಮೆಂಟು. ಆ್ಯಂಡ್ ಲಾಯರ್ಸ್ ಎಲ್ಲ ಇವ್ರಿಗೆ ವಾರ್ನ್ ಮಾಡಿಬಿಟ್ಟಿದ್ರು. ಟಾಪ್ ಮೋಸ್ಟ್ ಸೀನಿಯರ್ ಲಾಯರ್ಸ್ನ ಇಟ್ಟಿದ್ರು ಸುಪ್ರೀಂ ಕೋರ್ಟಲ್ಲಿ. ಯಾಕಂದರೆ ಅದಕ್ಕಿಂತ ಇನ್ನೇನು ಇಲ್ಲ. ಸಮಥಿಂಗ್ ಗೋಸ್ ರಾಂಗ್, ಹಿ ಗೋಸ್ ಇನ್ ಫಾರ್ 7 years. ಸ್ಟ್ರೈಟ್ ಅವೇ. 10 years. ಓ ಕಿಡ್ನಾಪ್. ಐ ಥಿಂಕ್ ಇವ್ರ ತಂದೆ 7 years, ಇವ್ರು 10 years. ಸೊ ಎಲ್ಲರೂ ಆಚೆ ಕಡೆನೇ ಗಾಡಿ ಇರುತ್ತೆ, ತಮಿಳ್ನಾಡಿಗೆ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಲಾಯರ್ ಬಂದು ನನಗೆ ಹೇಳಿದ್ದೇನೆಂದರೆ, ತಂದೆ ತಾಯಿ ಕಣ್ಣೀರು ನೋಡಿ 1 ಸೆಕೆಂಡ್ ಆದರೂ ಆಸ್ಲೇಟ್ ಆದರೆ ನೀನು ಲವ್ ಮಾಡಿದ್ದಕ್ಕೆ ಹಿಸ್ ಲೈಫ್ ಇಸ್ ಕ್ವಾಶ್. ನೀವು ಡಿಸೈಡ್ ಮಾಡು. ನಾವು ಯಾರು ದೇ ಆರ್ ನಾಟ್ ಅಲೌವಿಂಗ್, ಯಾರನ್ನೂ ಒಳಗಡೆ ಅಲೌ ಮಾಡ್ತಾ ಇಲ್ಲ. ನಾನೊಬ್ಬಳೇ ಸೋಲೋ ಮಾತಾಡಬೇಕು. ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಯಾಕಾದರೂ ಲವ್ ಮಾಡಿದ್ನೋ ಅನ್ಸ್ಬಿಡ್ತು. ಯಾಕಂದರೆ ಸುಮಾರು 3 ತಿಂಗಳ ನಂತರ ನಮ್ಮ ತಂದೆ ತಾಯಿ ನೋಡಿದೆ. ನಮ್ಮ ತಂದೆ ನನ್ನ ಕಾಲಿಗೆ ಬೀಳಕ್ಕೆ ಬರ್ತಾ ಇದ್ದಾರೆ.
ಒಂದಿಡಮ್ಮ ಇಪ್ಪ ಕೂಡ ಒಂದಿಡಮ್ಮ ಅಂತವ್ರೆ. ನಮ್ಮ ಅಪ್ಪ ಐ ನಾಟ್ ಸೀನ್ ಮೈ ಫಾದರ್ ಲೈಕ್ ದಟ್. ಅವ್ರ ಕಣ್ಣಲ್ಲಿ ನೀರು ನೋಡಿದ ತಕ್ಷಣ ನಾನು ಅವ್ರಿಗಿಂತ ಜೋರಾಗಿ ನಾನು ಕಿರ್ಚ್ಕೊಳಕ್ಕೆ ಶುರು ಮಾಡಿಬಿಟ್ಟೆ. ಐ ಡಿಂಟ್ ನೋ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಿಲ್ಲ. ಅಪ್ಪನ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಇಲ್ಲಿ ನೋಡಿದ್ರೆ ಇವ್ರನ್ಲ ತಂದೆ ತಾಯಿ ಅನ್ಲ ಏನು ಹೇಳೋದು ಗೊತ್ತಾಗಿಲ್ಲ. ನೈಟೆಲ್ಲ ಯೋಚನೆ ಮಾಡಿದೆ. ಯಾವತ್ತಿದ್ರು ನಮ್ಮ ಇಂಡಿಯನ್ ಟ್ರೆಡಿಷನ್, ಒಂದು ಮಗು ಆಗಿದ ಕೂಡಲೇ ಬಂದ್ಬಿಡ್ತಾರೆ, ತಂದೆ ತಾಯಿ ವಾಪಸ್ ಬರ್ತಾರೆ. ಇವ್ರು 10 ವರ್ಷ ಒಳಗೋಗೋದು ಬೇಡ ಅಂದ್ಬಿಟ್ಟು ಹೋಗಿದ ತಕ್ಷಣ ಫಸ್ಟ್ ನನ್ನ ಒಳಗೆ ಕರೆದ್ರು. ಸೊ ಲಾಯರು, ಇವರು, ತಂದೆಯವರು ಎಲ್ಲ ಹೊರಗಡೆ ಇದ್ದಾರೆ. ಫುಲ್ ಹಂಗೆ ಸೆಕ್ಯೂರಿಟಿ ಚೆಕ್. ಎಂಟ್ರಾದ್ರೆ ಹ್ಯೂಜ್ ಚೇಂಬರ್, ಒಂದು ಸಿಂಹಾಸನ ಥರ. ನಮ್ಮ ಭಗವತಿ ಜಡ್ಜು, ಚೀಫ್ ಜಸ್ಟಿಸ್, ಪಕ್ಕದಲ್ಲಿ 2 ಅವರಿಗೆ ವೈಸ್ ಜಡ್ಜಸ್ ಕೂತಿದ್ದಾರೆ. ಇರಾಡಿ ಓಜಾ. ಇವ್ರು 3 ಜನ ನೋಡ್ಬಿಟ್ಟು ಭಗವತಿ ಅವರೇ ಮಾತಾಡಿಸ್ತಾ ಇದ್ರು. ನೀವು ನಂಬಲ್ಲ ರಮೇಶ್ ಅವರೇ, ಎಷ್ಟು ಟೆನ್ಷನ್ ಆಗ್ಬಿಟ್ಟಿದೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ನನ್ನ ಡಿಸೀಸ್ ಟೆನ್ಷನ್ ಆಗಿದ್ದ ಜೀವರ ಬ್ಲಾ 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 ಅಂತ ಐ ಹ್ಯಾವ್ ಜಸ್ಟ್ ಗಾನ್ ಆನ್. ಇವರು ಹೊರಗಡೆ ಇದ್ದಾರಲ್ಲ, ಲಾಯರ್ ಹೇಳಿದ್ರಂತೆ ಫುಲ್ ಉಲ್ಟಾ ಆಗ್ಬಿಟ್ರು, ನೀನು ರೆಡಿ ಆಗು, 10 ವರ್ಷ ಒಳಗೆ ಹೋಗ್ತಾ ಇದೆಯಾ ಅಂತ. ದೇ ಕ್ಯಾನ್ ಓನ್ಲಿ ಹಿಯರ್ ಮೈ ವಾಯ್ಸ್. ಏನ್ ಆಗ್ತಾ ಇದೆ ಗೊತ್ತಿಲ್ಲ. ಸರಿ ಮಾತಾಡದೆ ಜಡ್ಜ್ ಕೇಳಿದ್ರು, ಏನ್ ಕಾನ್ಫಿಡೆನ್ಸ್ ಇದೆ ನಿನಗೆ? ಅವರು ಸಿನಿಮಾದಲ್ಲಿ ಈ ವಾಸ್ ಟ್ರೈನಿಂಗ್, ಅವಾಗ ಟ್ರೈ ಮಾಡ್ತಾ ಇದ್ದಾರೆ. ನಾಳೆ ದಿವಸ ನಿನ್ ಸಾಕಾಗಿಲ್ಲ ಅಂದ್ರೆ ಏನು ಅಂತ ನಾನು ಹೇಳಿದೆ, ಐ ಆಮ್ ಕೇಪಬಲ್, ನಾನು ಖಂಡಿತವಾಗ್ಲೂ ಓದ್ತೀನಿ, ಐ ಆಮ್ ಕೇಪಬಲ್ ಆಫ್ ಲುಕಿಂಗ್ ಆಫ್ಟರ್ ಮೈ ಸೆಲ್ಫ್. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕೈ ಬಿಡಲ್ಲ ಅಂತ ಒಂದು ಭರವಸೆ ಇದೆ, ಕಾನ್ಫಿಡೆನ್ಸ್ ಇತ್ತು. ಇವ್ರನ್ನ ಮಾತಾಡಿಸ್ತೀನಿ ಅಂತ ಹೊರಗಡೆ ಹೋಗಿದ ತಕ್ಷಣ ಐ ಟೋಲ್ಡ್ ಹಿಮ್, ಇಲ್ಲ ನಾ ಮಾತಾಡಿದೆ ಅಂತ. ನೆಕ್ಸ್ಟ್ ಇವ್ರನ್ನ ಮಾತಾಡ್ಸಿದ್ರು. ಅದಾದ ನಂತರ ನೆಕ್ಸ್ಟ್ ಡೇ ಜಡ್ಜ್ಮೆಂಟ್. ರಾತ್ರಿ ಎಲ್ಲ ಅಗೇನ್, ಯಾಕಂದ್ರೆ ಅವ್ರ ಬಾಯಿಂದ ಒಂದು ವರ್ಡ್ ಬಂತು ಅಂದ್ರೆ ಲೈಫ್ಸ್ ಆರ್ ಗಾನ್. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅಲ್ಲಿ ಕೂತ್ಕೊಂಡಿದ್ದೀವಿ, ಇಷ್ಟುದ್ದ ಓದ್ತಾರೆ. ಓದ್ಬಿಟ್ಟು ಜಡ್ಜ್ಮೆಂಟ್ ಹೇಳಿದ್ರು. ನಮ್ಗೆ ಅರ್ಥ ಆಗ್ತಾ ಇಲ್ಲ ವೇರ್ ದ ಜಡ್ಜ್ಮೆಂಟ್ ಕೇಮ್ ಅಂತ. ನಮ್ಮ ಲಾಯರ್ ಹೇಳಿದ್ರು, ಆಲ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆರ್ ಸ್ಕ್ವಾಶ್ಡ್ ಬೇಸ್ಡ್ ಆನ್ ಹ್ಯುಮ್ಯಾನಿಟರಿ ಕನ್ಸಿಡರೇಷನ್ ಅಂತ. ಏನಿಗೆ ಗೆದ್ದಾಯ್ತು ಅಂತ. ವಂಡರ್ಫುಲ್. ಅದು ಸುತ್ತಿ ಬೆಳೆಸಿ ಜೀವನದಲ್ಲಿ ಏನೇ ಆದರೂ ಅದು ಒಂದು ಗುರುವಾರದ ದಿವಸನೇ ಆಗೋದು. ಸೊ ನಮ್ಮ ಜಡ್ಜ್ಮೆಂಟು ಅವತ್ತು ಗುರುವಾರನೇ ಬಂತು. ರಾಯರ್ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಚೀಫ್ ಜಸ್ಟಿಸ್ ಇವ್ರ ಪರವಾಗಿ ಮಾತಾಡಿದ್ರು. ದಟ್ ಈಸ್ ಅಮೇಝಿಂಗ್. ಇಡೀ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಹೋಗಿ ರಿಯಲಿ ನಮ್ಮ ರಿಸರ್ಚ್ ಟೀಮ್ ಅವರು ಹೋಗಿದ್ರು ಸರ್ ಡೆಲ್ಲಿಗೆ. ಭಗವತಿ ಅವ್ರನ್ನ ನಾವು ಕರ್ಕೊಂಡ್ಬರ್ಬೇಕು ಟ್ರೈ ಮಾಡಿದ್ವಿ. 95 ಹೌದು ಹಾಸ್ಪಿಟಲೈಸ್ ಆಗಿದ್ದಾರೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾವು ತುಂಬಾ ಸೀಕ್ರೆಟ್ ಆಗಿ ಮಾಡ್ತೀವಲ್ಲ ಈ ವಿಷಯಗಳೆಲ್ಲ. ಹೌದು, ಅವತ್ತು ಮಾನವೀಯತೆಗೆ ಪ್ರಾಮುಖ್ಯತೆ ಕೊಟ್ಟು ಕಾನೂನು ವಿರುದ್ಧವಾಗಿ ಒಂದು ಜೋಡಿನ ಸೇರಿಸ್ಬಿಟ್ಟೆ. ಆ ಜೋಡಿ ಈಗ ಹೆಂಗಿದಾರೋ ಏನೋ ನನ್ಗೆ ಗೊತ್ತಿಲ್ಲ ಅಂದ್ರು. ದಯವಿಟ್ಟು ಭಗವತಿ ಸರ್ ಹೀಗಿದ್ದಾರೆ ನೋಡಿ, ಅದ್ಭುತವಾಗಿದ್ದಾರೆ. ಅಲ್ಲಿ ಫೋಟೋ ಜಸ್ಟ್ ಫಾರ್ ಹಿಮ್, ನೋ ಹಿ ಇಸ್ ನಾಟ್ ಕಮಿಂಗ್ ಫಾರ್ ದಿ ಕ್ಯಾಮ್ರಾ. ಭಗವತಿ ಅವರೇ, ದೇ ಆರ್ ಸೋ ಹ್ಯಾಪಿ ಟುಗೆದರ್. ವಿಶ್ ಯು ಅ ಸ್ಪೀಡಿ ರಿಕವರಿ. ಈಸ್ ಹಾಸ್ಪಿಟಲೈಸ್ಡ್, ಸ್ವಲ್ಪ ಹಾಸ್ಪಿಟಲ್ ಇದ್ದಾರೆ. ರೈಟ್, ಅವ್ರು ಆಸೆ ಪಟ್ಟರು ನಿಮ್ಮ ಜೋಡಿನ ಸೇರಿದ್ದನ್ನು ನಾವು ನೋಡಲಿಲ್ಲ, ನಿಮ್ಮ ಮದುವೆನ ನೋಡೋಕ್ಕಾಗಿಲ್ಲ ಅಂತ. ನೀವು ಕೂಡ ಮದುವೆನ ಒಂಥರ ಹರಿಬರಿಯಲ್ಲಿ ಮಾಡ್ಬಿಟ್ರಿ ಅನ್ಸುತ್ತೆ. ನೀವು ಇನ್ವೈಟ್ ಮಾಡ್ಬೇಕಾಯ್ತು ಕೆಲವು ವ್ಯಕ್ತಿಗಳನ್ನ. ನಮ್ಮ ಮದ್ವೆಗೆ ತುಂಬಾ ಜನ ಬಂದಿದ್ರು ರಮೇಶ್ ಅವರೇ. 3 ಜನ ಫ್ರೆಂಡ್ಸು, ಪೂಜಾರಿ ವೈಫ್, 5 ಜನ ಬಂದಿದ್ದಾರೆ.